ನಮಸ್ತೆ, ನಾನು ನಿಮ್ಮ ಜಿ ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಮಾರ್ಚ್ ತಿಂಗಳ ಮಕರ ರಾಶಿ ಸಂಜಾತರ ಮಾಸ ಭವಿಷ್ಯ ಫಲವನ್ನು ತಿಳಿಯೋಣ. ಮಕರ ರಾಶಿ ಸಂಜಾತರಲ್ಲಿ ಉತ್ತರಾಷಾಢ ಹಾಗೂ ಧನಿಷ್ಠ ನಕ್ಷತ್ರ ಸಂಜಾತರಿಗೆ ಅಧಿಕ ಶುಭ ಫಲಗಳಿರುತ್ತದೆ. ಶ್ರವಣ ನಕ್ಷತ್ರ ಸಂಜಾತರಿಗೆ ಶುಭಾಶುಭ ಮಿಶ್ರ ಫಲ. ಶ್ರವಣ ನಕ್ಷತ್ರ ಸಂಜಾತರಿಗೆ ಉದ್ಯೋಗದ ಕೆಲಸದ ಒತ್ತಡ ಅಧಿಕವಾಗಿರಲಿದ್ದು, ಹಿರಿಯ ಅಧಿಕಾರಿಗಳಿಂದ ಅಸಹಕಾರವು ಹಾಗೂ ಅಸಂತೃಪ್ತಿಯು ನಿಮ್ಮಲ್ಲಿ ಹೆಚ್ಚಿನವಾದಂತಹ ಚಿಂತೆ ದುಗುಡಗಳನ್ನು ತರಲಿದೆ. ಉದ್ಯೋಗದ ವಿಚಾರವಾಗಿ ನೀವು ನಿಮ್ಮ ಒಂದು ಮಾನಸಿಕ ಇಚ್ಛೆಗೆ ವಿರುದ್ಧವಾಗಿ ಸಂಧಿ ಅಥವಾ ಮೈತ್ರಿ ಮಾಡಿಕೊಳ್ಳಬೇಕಾದಂತಹ ಪರಿಸ್ಥಿತಿ ಬರಬಹುದು. ನಿಮ್ಮ ಮನಸ್ಸಿಗೆ ವಿರೋಧವಾಗಿ ನೀವು ನಡೆದುಕೊಳ್ಳುವುದು ಸ್ವತಃ ನಿಮ್ಮಲ್ಲಿಯೇ ಒಂದು ಅಸಮಾಧಾನವನ್ನು ತರಬಹುದು. ಏಕೆಂದರೆ ಈ ರೀತಿಯಾದಂತಹ ಒಂದು ಗಾಢ ಸಂದಿಗ್ಧ ಸನ್ನಿವೇಶ, ಒತ್ತಡದ ಪರಿಸ್ಥಿತಿಯು ನಿಮಗೆ ಪ್ರಾಪ್ತಿಯಾಗಲು ಕಾರಣವೇನೆಂದರೆ ದ್ವಿತೀಯದಲ್ಲಿನ ರಾಹು ಹಾಗೂ ಅಷ್ಟಮ ಕೇತುವಿನ ಸಂಚಾರ, ಜೊತೆಗೆ 6ನೇ ಮನೆಯಲ್ಲಿರುವಂತಹ ದೇವಗುರು ಬೃಹಸ್ಪತಿಯ ಸಂಚಾರದ ಫಲ. ಆರೋಗ್ಯದ ವಿಚಾರವಾಗಿಯೂ ಉದರಬಾಧೆ, ಅಜೀರ್ಣ, ನರ ದೌರ್ಬಲ್ಯತೆ, ನಿದ್ರಾಹೀನತೆ ಹಾಗೂ ದೇಹಾಲಸ್ಯವು ಹೆಚ್ಚಾಗಿ ನಿಮ್ಮನ್ನು ಕಾಡುವಂತಹ ಸಾಧ್ಯತೆಯುಂಟು. ಮಕರ ರಾಶಿ ಸಂಜಾತರು ಮಾಸಪೂರ್ತಿ ಎಲ್ಲ ವಿಚಾರದಲ್ಲಿಯೂ ಸಹಿತ ವಿಶೇಷ ಎಚ್ಚರಿಕೆ ಹಾಗೂ ಜಾಗ್ರತೆಯಿಂದ ವರ್ತಿಸಬೇಕು. ಏಕೆಂದರೆ ಯಾವಾಗ ನಡೆಯುತ್ತಿರುವಂತಹ ಗ್ರಹಚಾರವು ನಮಗೆ ವಿರೋಧವಾಗಿರುತ್ತದೋ ಆವಾಗ ಪ್ರತಿಯೊಂದು ಸಣ್ಣ ಪುಟ್ಟ ವಿಚಾರಗಳಲ್ಲಿಯೂ ಸಹಿತ ನಮಗೆ ವಿರುದ್ಧವಾಗಿಯೇ ಎಲ್ಲವೂ ನಡೆಯುತ್ತಿರುತ್ತದೆ. ಅದೇ ಗ್ರಹಚಾರ ಫಲ ಒಳ್ಳೆಯದಾಗಿದ್ದಲ್ಲಿ ಸಣ್ಣ ಪುಟ್ಟ ನ್ಯೂನ್ಯತೆಗಳು ಸಹಿತ ಎಲ್ಲೂ ದೊಡ್ಡದಾಗಿ ಕಾಣಿಸಿಕೊಳ್ಳಲಾರದ್ದು. ಗ್ರಹಚಾರವು ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿ ನಡೆಯುತ್ತಿದ್ದಲ್ಲಿ ಬಹಳ ಸಣ್ಣ ತಪ್ಪು ಸಹಿತ ದೊಡ್ಡದಾಗಿ ಬಿಂಬಿಸಿಕೊಳ್ಳಲು ಮತ್ತು ಅದರ ಒಂದು ಪ್ರಭಾವವು ನಮಗೆ ವ್ಯತಿರಿಕ್ತವಾಗಿ ಅಥವಾ ನಕಾರಾತ್ಮಕವಾಗಿ ಆಗುವಂತಹ ಸಾಧ್ಯತೆಗಳೇ ಹೆಚ್ಚು. ನಿಮಗೆ ಈಗಾಗಲೇ ಉದ್ಯೋಗದ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದು, ಅದರ ಜೊತೆಗೆ ವೈಯಕ್ತಿಕ ಮತ್ತು ಕೌಟುಂಬಿಕ ಜೀವನದ ಅಶಾಂತಿಯೂ ಸಹಿತ ಬಾಧಿಸುವುದರಿಂದ ಮಾರ್ಚ್ ತಿಂಗಳು ಪೂರ್ತಿ ನಿಮಗೆ ಪ್ರತಿ ಒಂದು ವಿಚಾರದಲ್ಲಿಯೂ ಸಹಿತ ಒಂದೊಂದಾಗಿ ಸವಾಲಿನ ಪರಿಸ್ಥಿತಿಗಳನ್ನು, ಇಕ್ಕಟ್ಟಿನ ಸಂದರ್ಭ ಹಾಗೂ ಸಂದಿಗ್ಧ ಪರಿಸ್ಥಿತಿಗಳನ್ನು ಎದುರಿಸುವಂತಹ ಒಂದು ಪರೀಕ್ಷಾ ಕಾಲವಾಗಿರುತ್ತದೆ. ಇಲ್ಲಿ ನಿಮಗೆ ಸಹಕಾರಿಯಾಗುವುದು ನಿಮ್ಮ ಒಂದು ಯಶಸ್ಸಿಗೆ ಕಾರಣವಾಗಬಹುದಾದ ವಿಚಾರವೇನೆಂದರೆ ಸಂಯಮ, ತಾಳ್ಮೆ ಹಾಗೂ ಸಮಾಧಾನದ ವ್ಯಕ್ತಿತ್ವವನ್ನು, ಮನೋಗತಿಯನ್ನು ನೀವು ರೂಢಿಸಿಕೊಳ್ಳಬೇಕು. ನಿಮ್ಮ ಮನಸ್ಸು ಯಾವುದೇ ಕಾರಣಕ್ಕೂ ತಲ್ಲಣಗೊಳ್ಳದೆ, ದ್ವಂದ್ವ ಅಥವಾ ಗೊಂದಲಕ್ಕೊಳಗಾಗದೆ ಸಾಧ್ಯವಾದಷ್ಟು ನೀವು ಶಾಂತಿ ಸಮಾಧಾನದಿಂದ ಪ್ರತಿಯೊಂದು ಸನ್ನಿವೇಶವನ್ನು ಎದುರಿಸಬೇಕಾಗುತ್ತದೆ. ಇದಕ್ಕೆ ಅಗಾಧವಾದಂತಹ ಮನಸ್ಸಿನ ಶಕ್ತಿ ಬೇಕು ಹಾಗೂ ಭಾವನೆಗಳು ನಿಮ್ಮ ಹಿಡಿತದಲ್ಲಿಯೇ ಇರಲು ಮಾನಸಿಕವಾಗಿ ನೀವು ಹೆಚ್ಚು ಸಬಲರು, ಸದೃಢರು ಆಗಿರಬೇಕಾಗುತ್ತದೆ. ನಿಮಗೆ 2ನೇ ಮನೆಯ ರಾಹು ಹಾಗೂ ಅಷ್ಟಮ ಕೇತುವಿನ ಗೋಚಾರ ಫಲದಿಂದಾಗಿ ಹಣಕಾಸು ಸಮಸ್ಯೆಗಳು, ಸಾಲಗಾರರ ಕಾಟ ಎಲ್ಲವೂ ಸಹಿತ ಮಾರ್ಚ್ ತಿಂಗಳಲ್ಲಿ ಹೆಚ್ಚಾಗಿ ಸತಾಯಿಸುವಂತಹ ಸಾಧ್ಯತೆಗಳಿದೆ. ಇನ್ನು ಮಕ್ಕಳು ಹಾಗೂ ಕುಟುಂಬ ವರ್ಗದವರು ಸಹಿತ ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಾರರು. ಇದರಿಂದಾಗಿಯೂ ನೀವು ನೊಂದುಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಉಂಟು.
ವೈಯಕ್ತಿಕ ಜೀವನದಲ್ಲಿ ಈ ತಿಂಗಳು ನೀವು ದೊಡ್ಡದಾದಂತಹ ಯಾವುದೇ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳದೇ ಇರುವುದೇ ಒಳ್ಳೆಯದು. ಇನ್ನು ಆರೋಗ್ಯ ವಿಚಾರವಾಗಿಯೂ ಸಹಿತ ವೈದ್ಯರ ಔಷಧೋಪಚಾರವೇನಿದೆ ಅದನ್ನು ತಪ್ಪದೇ ತೆಗೆದುಕೊಳ್ಳಬೇಕು. ಪಥ್ಯಾಹಾರವನ್ನು ಸಮಯಕ್ಕೆ ಸರಿಯಾಗಿ ಸೇವಿಸುವುದು, ನಿಮಗೆ ಬೇಕಾದಷ್ಟು ವಿಶ್ರಾಂತಿ ಪಡೆಯುವುದು ಹಾಗೂ ನಿದ್ದೆ ಮಾಡುವುದರಿಂದ ನೀವು ಸಮಸ್ಯೆಗಳಿಂದ ಹೊರಬರಲು ಮನಸ್ಸನ್ನು ಸನ್ನದ್ಧು ಮಾಡಿದಂತಾಗುತ್ತದೆ. ಯಾವಾಗ ನಿದ್ರಾಹೀನತೆಯು ಒಬ್ಬ ವ್ಯಕ್ತಿಗೆ ಕಾಡಲಾರಂಭಿಸುತ್ತದೆಯೋ ಆಗ ಮಾನಸಿಕವಾಗಿಯೂ ದೈಹಿಕವಾಗಿಯೂ ಮನುಷ್ಯ ಶಕ್ತಿಹೀನನಾಗುತ್ತಾನೆ, ನಿರ್ಬಲನಾಗುತ್ತಾನೆ. ನೀವು ಶಕ್ತಿಹೀನರಾಗದಂತೆ ನಿರ್ಬಲರಾಗದಂತೆ ಇರಲು ತಿಂಗಳ ಮೊದಲ ವಾರ ಹಾಗೂ 4ನೇ ವಾರ ಅಥವಾ 2ನೇ ವಾರ ಮತ್ತು 3ನೇ ವಾರ ಹೀಗೆ ತಿಂಗಳ ನೀವು ಎಲ್ಲ ರೀತಿಯಾದಂತಹ ಈ ಒಂದು ಹಣಕಾಸಿನ ತಾಪತ್ರಯಗಳಿಂದ ಹೊರಬರಲು ಹಾಗೂ ಋಣ ವಿಮೋಚನೆಗೊಳ್ಳಲು ದೈವಾನುಗ್ರಹಕ್ಕಾಗಿ ನೀವು ತಿಂಗಳಲ್ಲಿ ಯಾವುದಾದರೂ 2 ಬುಧವಾರಗಳಂದು ಲಕ್ಷ್ಮೀ ನರಸಿಂಹಸ್ವಾಮಿಗೆ ದಧ್ಯಾನ್ನ ಸೇವೆ ಅಂದರೆ ಮೊಸರನ್ನದ ಸೇವೆಯನ್ನು ಮಾಡಿಸಿ ದೇವರ ಪ್ರಾರ್ಥನೆ ಮಾಡಿ ಯಥಾಶಕ್ತಿ ಸೇವೆ ಮಾಡಿ ಕಷ್ಟ ಕಾರ್ಪಣ್ಯಗಳು ಕಳೆಯಲಿ ಎಂದು ಪ್ರಾರ್ಥನೆ ಮಾಡಿಕೊಂಡಲ್ಲಿ ಋಣ ವಿಮೋಚನೆಯಾಗುತ್ತದೆ. ಹೀಗಾಗಿ ಹಣಕಾಸು ಸಂಕಷ್ಟಗಳಲ್ಲಿ ಸಿಲುಕಿರುವಂತಹ ಮಕರ ರಾಶಿ ಸಂಜಾತರು ಬುಧವಾರಗಳಂದು ಲಕ್ಷ್ಮೀ ನರಸಿಂಹಸ್ವಾಮಿಗೆ ದಧ್ಯಾನ್ನ ಸೇವೆ ಮಾಡಿಸುವುದು ಬಹಳ ಒಳ್ಳೆಯದು. ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗಿ ನೀವು ಸಾಲದ ಕೂಪದಿಂದ ಹೊರಬರಲು ಸಾಧ್ಯವಾಗುತ್ತದೆ. ಹಾಗೆಯೇ ಮದುವೆ ವಿಚಾರಕ್ಕಾಗಿ ನೀವು ಮಾಡುವಂತಹ ಪ್ರಯತ್ನಗಳು ಸಫಲವಾಗುವ ಸಾಧ್ಯತೆ ಕಡಿಮೆ ಇದೆ. ಕಾನೂನಾತ್ಮಕ ಹೋರಾಟಗಳಲ್ಲಿಯೂ ಸಹಿತ ಹಿನ್ನಡೆಯಾಗಬಹುದು ಅಥವಾ ಮಂದ ಪ್ರವೃತ್ತಿಯು ನಿಮ್ಮಲ್ಲಿ ಬೇಸರ ಚಿಂತೆಯನ್ನು ತರಬಹುದು. ವಿದ್ಯಾರ್ಥಿ ವರ್ಗವು ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠಿಸುವುದರಿಂದ ಶ್ರದ್ಧೆ ಏಕಾಗ್ರತೆಗಳು ಲಭಿಸಿ ನೀವು ಉತ್ತಮ ಅಭ್ಯಾಸದಲ್ಲಿ ತೊಡಗಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಮಕರ ರಾಶಿ ಸಂಜಾತರ ಎಲ್ಲ ಸಂಕಷ್ಟಗಳು ನಿವಾರಣೆಯಾಗಲು ಪೀಡಾ ಪರಿಹಾರಾರ್ಥಕವಾಗಿ ಶ್ರೀ ವಿಷ್ಣು ಶತನಾಮ ಸ್ತೋತ್ರ ಹಾಗೂ ಹನುಮಾನ್ ಕವಚವನ್ನು ಪ್ರತಿನಿತ್ಯವೂ ಶ್ರದ್ಧಾಭಕ್ತಿಯಿಂದ ಪಠಿಸಿ ಅಥವಾ ಆಲಿಸಿ. ನಿಮಗೆಲ್ಲ ರೀತಿಯಲ್ಲೂ ಒಳಿತುಂಟಾಗಲಿ, ನಿಮ್ಮ ಸಮಸ್ಯೆಗಳು ನಿವಾರಣೆಯಾಗಲಿ ಎಂದು ದೈವ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನಿಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇನೆ, ನೀವು ಸಬ್ಸ್ಕ್ರೈಬ್ ಆಗಿ ನಿಮ್ಮವರನ್ನು ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸಿ. ನಿಮ್ಮ ಸಲಹೆ, ಅಭಿಪ್ರಾಯ, ಮಾರ್ಗದರ್ಶನ ತಿಳಿಸಿ. ಲೈಕ್ಸ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.